ನೋಡಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಈ ಪಂಚ ಗ್ಯಾರಂಟಿಗಳಿಗೆ ಒಂದಷ್ಟು ಸರ್ಜರಿಯನ್ನು ಮಾಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಗೃಹಜ್ಯೋತಿ, ಗೃಹಲಕ್ಷ್ಮಿ ಈ ಎರಡೂ ಗ್ಯಾರಂಟಿಗಳಿಗೆ ಮೇಜರ್ ಸರ್ಜರಿ ಆಗಿದೆ ಅಂತಲೇ ಹೇಳಬಹುದು. ನೋಡಿ, ಸರ್ಕಾರ ಏನು ಕಾರಣ ಕೊಡ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ. ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಇನ್ನು ಬೇರೆ ಬೇರೆ ಕಾಂಗ್ರೆಸ್ನ ಯಾವ ನಾಯಕರನ್ನ ಕೇಳಿದ್ರೂ ಕೂಡ ಎಲ್ಲರೂ ಸಮರ್ಥಿಸ್ಕೋತಾರೆ. ಸತ್ತವರ ಖಾತೆಗೆ ಹಣ ಹೋಗ್ತಾ ಇತ್ತು, ಅದೇ ಎಷ್ಟೋ ಸಾವಿರ ಕೋಟಿ, ಹಾಗಾಗಿ ತಡೆ ಹಿಡಿಯಲಾಯಿತು. ಸುಮಾರು 200 ಕೋಟಿ ರೂಪಾಯಿ ಉಳಿದಿದೆ, ಖಂಡಿತ ಖುಷಿ ಪಡುವಂತಹ ವಿಚಾರ. ಆದರೆ ಮತ್ತೊಮ್ಮೆ ಅರ್ಜಿಯನ್ನು ಆಹ್ವಾನ ಮಾಡಿರೋದು, ಮತ್ತೆ ಅರ್ಜಿ ಹಾಕಿ ಅವರು ಗ್ಯಾರಂಟಿ ತಗೊಳ್ಳೋದ್ರಲ್ಲಿ ಇನ್ನೊಂದು 6 ತಿಂಗಳು ಗ್ಯಾರಂಟಿ ಕತೆ ಗೋವಿಂದ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಹೆಣ್ಮಕ್ಳು. ಮತ್ತೊಂದು ಕಡೆ ಕನ್ಫ್ಯೂಷನಲ್ಲಿದ್ದಾರೆ. ಈಗ ಮನೇಲಿ ಅತ್ತೆ ಗ್ಯಾರಂಟಿ ಬರ್ತಾ ಇರುತ್ತೆ, ಅಂದರೆ ಗೃಹಲಕ್ಷ್ಮಿ ಬರ್ತಾ ಇರುತ್ತೆ, ಅತ್ತೆ ತೀರ್ಕೊಂಡ್ಬಿಡ್ತಾರೆ. ಇಲ್ಲಿ ಸೊಸೆಗೆ ಬರುತ್ತಾ ಅಥವಾ ಮೊದಲನೇ ಸೊಸೆಗ ಎರಡನೇ ಸೊಸೆಗ ಅನ್ನೋದು ಕೂಡ ಭಾಳಷ್ಟು ಕನ್ಫ್ಯೂಷನ್ನು. ಸೊ ಅದು ಮನೆಯವರು ಡಿಸೈಡ್ ಮಾಡಿಕೊಳ್ಳುವಂತಹ ವಿಚಾರ. ನೋಡಿ, ಈಗ ಏನು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರ ಈ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಬಿಟ್ಟು ಅಧಿಕಾರಕ್ಕೆ ಬಂದೊಂದು 2-3 ತಿಂಗಳಲ್ಲೇ ಅನುಷ್ಠಾನ ಆಗುತ್ತಲ್ಲ. ಈ ಪಂಚ ಗ್ಯಾರಂಟಿ, ಈ ಗ್ಯಾರಂಟಿ ಎಲ್ಲ ನೋಡ್ಕೊಳ್ಳೋದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ನಿಮಗೆಲ್ಲರಿಗೂ ಕೂಡ ನೆನಪಿರಬಹುದು, ಈ ಗ್ಯಾರಂಟಿಗಳು ಅನುಷ್ಠಾನ ಆದಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ, ಆಗ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಆಗ DCM ಆಗಿದ್ದರು ಡಿ ಕೆ ಶಿವಕುಮಾರ್ ಅವರು, ಈಗ CM ಆಗಿದ್ದಾರೆ. ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ, ಆ ಸಮಿತಿಯ ಮುಖಾಂತರ ಎಲ್ಲವೂ ಕೂಡ ಕರೆಕ್ಟಾಗಿ ಹೋಗುತ್ತೆ. ಅವರು ಕ್ಷೇತ್ರವಾರು ಆ ಸಮಿತಿಯವರು ಯಾರ್ಯಾರ ಅಕೌಂಟ್ಗೆ ಹೋಗ್ತಾ ಇದೆ, ಎಲ್ಲರೂ ಕೂಡ ಅರ್ಹರಿದ್ದಾರಾ, ಅನರ್ಹರು ಯಾರಿದ್ದಾರೆ, ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡೋದು ಆ ಸಮಿತಿಯಲ್ಲಿ ಇರುವಂಥವರ ಜವಾಬ್ದಾರಿ ಅಂತಲೂ ಕೂಡ ಹೇಳಲಾಗುತ್ತೆ. ನೋಡಿ, 3 ವರ್ಷಕ್ಕೆ ಆ ಸಮಿತಿಯಲ್ಲಿದ್ದಂಥವರಿಗೆ ಎಷ್ಟು ಖರ್ಚಾಗಿದೆ ಗೊತ್ತಾ? 3 ವರ್ಷಕ್ಕೆ 100 ಕೋಟಿ ರೂಪಾಯಿ ಹಣ ಪೋಲಾಗಿದೆ. ಈಗ ನೀವು ಗ್ಯಾರಂಟಿಗಳಿಗೆ ಸರ್ಜರಿ ಮಾಡೋಕ್ಕೆ ಹೊರಟಿದ್ದೀರಲ್ಲ, ಈ ಗ್ಯಾರಂಟಿ ಸಮಿತಿ ಅಂತ ರಚನೆ ಮಾಡಿದ್ರಲ್ಲ, ಅವ್ರೇನು ಕೆಲಸ ಮಾಡಿದ್ರು? ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಗ್ಯಾರಂಟಿ ಸಮಿತಿಯವರಿಗೇನೆ 100 ಕೋಟಿ ಹಣವನ್ನು ನೀವು ಪೋಲು ಮಾಡಿದ್ರಿ ಅಂತ ಹೇಳಿದ್ರೆ, ಈ ಗ್ಯಾರಂಟಿ ಸಮಿತಿ ಸದಸ್ಯರಿಗೆ ಸಂಬಳ ಕೊಟ್ರಲ್ಲ 100 ಕೋಟಿ ರೂಪಾಯಿ 3 ವರ್ಷಕ್ಕೆ ಎಲ್ಲಿ ಹೋಯ್ತು? ಹಾಗಾದರೆ ಅವ್ರೇನು ಕೆಲಸ ಮಾಡಿದ್ರು? ನೀವೇ ಹೇಳ್ತೀರಾ, ಸತ್ತವರ ಖಾತೆಗೆ ಹಣ ಹೋಗ್ತಾ ಇತ್ತು, ಅದರಿಂದ ಒಂದು 200 ಕೋಟಿ ನಮಗೆ ಪ್ರಾಫಿಟ್ ಆಗಿದೆ, ಈಗ ಅದನ್ನು ತಡೆ ಹಿಡಿದಿರೋದ್ರಿಂದ ಹಾಗೆ ಹಿಂಗೆ ಅಂತ ಹೇಳಿ ಅಷ್ಟೆಲ್ಲ ಹೋಗೋದಕ್ಕೆ ಬಿಟ್ಟರು. ಅಂದರೆ ಈ ಸಮಿತಿಯಲ್ಲಿದ್ದವರು ಏನು ಕೆಲಸ ಮಾಡಿದ್ರು? ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ, ಅನರ್ಹರಿಗೆ ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ ಈ ಸಮಿತಿಯಲ್ಲಿದ್ದವರು ಏನು ಕೆಲಸ ಮಾಡಿದ್ರು? 100 ಕೋಟಿ ಯಾಕೆ ಖರ್ಚು ಮಾಡಿದ್ರು? ಹಾಗಾದರೆ ಯಾರಿಗೆ ಕೊಟ್ಟರು, ಎಲ್ಲಿಗೆ ಕೊಟ್ಟರು? ಸುಮ್ಮನೆ ಮನೇಲಿ ಕೂತ್ಕೊಂಡು ಸಂಬಳ ತಗೊಂಬಿಟ್ರ ಎಲ್ಲರೂ ಕೂಡ? ಹೀಗೆಲ್ಲ ದುಡ್ಡು ವೇಸ್ಟ್ ಮಾಡುತ್ತಾ ರಾಜ್ಯ ಸರ್ಕಾರ? ನಾನಾಗಲೇ ಹೇಳಿದೆ, ಪಂಚ ಗ್ಯಾರಂಟಿ ಯೋಜನೆಗಳು ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಈ ಪಂಚ ಗ್ಯಾರಂಟಿಗಳು ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಇಲ್ವಾ, ಇದೆಲ್ಲವನ್ನ ಕೂಡ ಖಚಿತಪಡಿಸ್ಕೊಳ್ಳೋದಕ್ಕೆ, ಮೇಲ್ವಿಚಾರಣೆಯನ್ನು ಮಾಡೋದಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಕಳೆದ 3 ವರ್ಷಗಳ ಹಿಂದೆ ಕ್ಷೇತ್ರ ಮಟ್ಟದಲ್ಲಿ ಯೋಜನೆಯ ಪ್ರಗತಿಯನ್ನು ಪರಿಶೀಲನೆ ಮಾಡುತ್ತೆ. ಸಮಿತಿಯ ಪ್ರಮುಖ ಕಾರ್ಯಗಳು, ಉದ್ದೇಶಗಳು, ರಾಜ್ಯದ ಜನರಿಗೆ ಗ್ಯಾರಂಟಿ ಯೋಜನೆ ಸಮರ್ಪಕವಾಗಿ ತಲುಪ್ತಾ ಇದೆಯಾ, ಫಲಾನುಭವಿಗಳ ಪರಿಷ್ಕರಣೆ, ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗೋದನ್ನು ತಲುಪಿಸೋದಕ್ಕೆ, ದುರುಪಯೋಗ ಆಗೋದನ್ನು ತಡೆಯೋದಕ್ಕೆ, ತೆರಿಗೆ ಪಾವತಿದಾರರು ಅಥವಾ ಮೃತಪಟ್ಟವರ ಅನರ್ಹರನ್ನು ಪಟ್ಟಿಯಿಂದ ಕೈ ಬಿಡೋದನ್ನು, ಇದೆಲ್ಲವನ್ನು ಕಂಡುಹಿಡಿಯೋದಕ್ಕೇನೆ
ಇಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದು ರಾಜ್ಯ ಸರ್ಕಾರ. ಆದರೆ ಈ ಸಮಿತಿಯವರು ಏನು ಕೆಲಸ ಮಾಡಿದ್ರು? ಈಗ ಅರ್ಹರನ್ನು ಬಿಟ್ಟು ಅನರ್ಹರಿಗೆ ಹೋಗ್ತಾ ಇದೆ ಅಂತ ತಾನೇ ಈಗ ಮತ್ತೊಮ್ಮೆ ಪರಿಷ್ಕರಣೆ ಮಾಡ್ತಾ ಇರೋದು ಗೃಹಲಕ್ಷ್ಮಿ, ಗೃಹಜ್ಯೋತಿ ಎಲ್ಲವನ್ನ ಕೂಡ. ಹಾಗಾದರೆ ಇದಕ್ಕೆ ಅಂತಲೇ ಸಮಿತಿಯನ್ನು ರಚನೆ ಮಾಡಿದವರು ಏನು ಕೆಲಸ ಮಾಡಿದ್ರು? ಇದನ್ನು ರಾಜ್ಯ ಸರ್ಕಾರಕ್ಕೆ ಜನ ಕೇಳ್ತಾ ಇದ್ದಾರೆ, ನಾವು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ BJPಯವರು ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ. ಹೌದು ಸ್ವಾಮಿ, ವಿರೋಧ ಪಕ್ಷದವರು ಆರೋಪ ಮಾಡೋದಕ್ಕೆ ಇರೋದು, ವಿರೋಧ ಮಾಡಲೇಬೇಕು. ಎಲ್ಲ ನೀವು ಮಾಡಿರೋದಕ್ಕೆಲ್ಲ ಬೇಷ್ ಅನ್ನೋಕ್ಕಾಗತ್ತಾ? ಅವರು ಸರ್ಕಾರವನ್ನು ಪ್ರಶ್ನೆ ಮಾಡಲೇಬೇಕು. ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ, ಬೊಕ್ಕಸ ಖಾಲಿಯಾಗಿದೆ, ಅದಕ್ಕೋಸ್ಕರ ಈ ರೀತಿ ಪರಿಷ್ಕರಣೆ ಹಂಗೆ ಹಿಂಗೆ ಅಂತ ಕಥೆ ಹೇಳ್ತಾ ಇದ್ದಾರೆ. ಇದನ್ನೇ ಹೇಳ್ತಾ ಇರೋದು. ಈಗ ನೋಡಿ, ಮೊದಲನೇ ಸಲನೇ ಅಪ್ಲಿಕೇಶನ್ ಹಾಕೋಕ್ಕೆಲ್ಲ ಎಷ್ಟು ಕಷ್ಟಪಡಬೇಕಾಯ್ತು ಪಾಪ. ಈಗ ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕಿ ಅದು ಬಂದು ಒಂದು 3-4 ತಿಂಗಳಂತೂ ಗ್ಯಾರಂಟಿ ಹೋಗೇ, ಗೃಹಲಕ್ಷ್ಮಿ ಹೋಗೇ, ಗೃಹಜ್ಯೋತಿ ಹೋಗೇ. ಅದರಲ್ಲಿ ಅರ್ಹರ ಅನರ್ಹರ ಎಲ್ಲವನ್ನ ನೋಡಿ ಅವ್ರಿಗೆ ಬರೋ ಅಷ್ಟರಲ್ಲಿ ಹೆಂಗೋ ಇನ್ನು 24 ತಿಂಗಳಿದೆ, ಅದರಲ್ಲಿ ಒಂದು 4 ತಿಂಗಳು ಎಗರಿಸ್ಬಿಟ್ರೆ ಇನ್ನೊಂದು 20 ತಿಂಗಳು. 4 ತಿಂಗಳು ಅಂದರೆ ಎಷ್ಟು ಕೋಟಿ ಸರ್ಕಾರಕ್ಕೆ ಉಳಿಯುತ್ತೆ? ಎಲ್ಲ ಲೆಕ್ಕಾಚಾರವನ್ನೂ ಕೂಡ ಮಾಡ್ತಾ ಇರಬಹುದೇನೋ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರೂ ಇಲ್ಲ. ಈಗ ಪ್ರಶ್ನೆ ಮಾಡೋಣ ಅಂದರೆ, ಕಳೆದ ಬಾರಿ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದರು, ಅವ್ರನ್ನ ಕೆಳಗಿಳಿಸಲಾಗಿದೆ, ಅವರಿಲ್ಲ ಈಗ. ಹಾಗಾಗಿ ಖಾತೆ CM DK ಶಿವಕುಮಾರ್ ಅವರ ಬಳಿ ಇದೆ. DK ಶಿವಕುಮಾರ್ ಸರ್ ಅವರನ್ನೇ ನಾವು ಪ್ರಶ್ನೆ ಮಾಡಬೇಕು. DK ಶಿವಕುಮಾರ್ ಸರ್ ರಾಜ್ಯದ ಹೆಣ್ಮಕ್ಳು ಆ 2,000 ರೂಪಾಯಿ ದುಡ್ಡಲ್ಲಿ ಇಡೀ ಸಂಸಾರವನ್ನು ನಿಭಾಯಿಸ್ತಾ ಇದ್ರು, ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ರು. ನೀವೇ ಹೇಳ್ದಂಗೆ ಈಗ ನೀವು ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ, ಅರ್ಹರು ಅನರ್ಹರು ಏನೇನೋ ಹೇಳ್ತಾ ಹೋದರೆ ಈ ಕಾಗಕ್ಕ ಗೂಬಕ್ಕ ಕತೆ ಕೇಳ್ಕೊಂಡಿರೋಕ್ಕಾಗಲ್ಲ. ದಯವಿಟ್ಟು ನೀವೇನು ಸಮಿತಿ ಅಂತ ರಚನೆ ಮಾಡಿದ್ರಿ ಆ ಸಮಿತಿಯವ್ರನ್ನ ನೀವು ಪ್ರಶ್ನೆ ಮಾಡಿ. 100 ಕೋಟಿ ಕೊಟ್ಟಿದ್ದೀವಿ ನಿಮಗೆ 3 ವರ್ಷದಿಂದ ಸಂಬಳನೇ, ನೀವು ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ಜನ ನಮ್ಮನ್ನು ಉಗಿತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಸಮಿತಿಯವ್ರನ್ನ ನೀವು ಹಿಡ್ಕೊಂಡ್ರೆ ಖಂಡಿತ ಅವರು ಹೇಳ್ತಾರೆ ಕೆಲಸ ಮಾಡಿದಾರಾ ಇಲ್ವಾ ಅಂತ. ಪಾಪ ಜನಕ್ಕೆ ನೀವು ಹೋಗಿ ಅಪ್ಲಿಕೇಶನ್ ಹಾಕಿ ಮತ್ತು ಅದು ಮಾಡಿ ಇದು ಮಾಡಿ ಅಂದರೆ ಬಹಳ ಕಷ್ಟ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ. ಹಣ ಬರಬೇಕು, ದುಡ್ಡು ಬರಬೇಕು ಅಂದರೆ ಹೊಸದಾಗಿ ಅಪ್ಲಿಕೇಶನ್ಗಳು ಹಾಕಲೇಬೇಕಾಗತ್ತೆ. ಸೊ ನೋಡೋಣ ಈ ಗ್ಯಾರಂಟಿ ಎಲ್ಲಿಯವರೆಗೂ ಮುಂದುವರಿಯುತ್ತೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕಾಗತ್ತೆ.